ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಮತ್ತೊಮ್ಮೆ ಕೋರ್ಟ್ ಅಂಗಳದಲ್ಲಿ ಮನವಿ ಇಟ್ಟಿದ್ದಾರೆ. ಟ್ರಯಲ್ ನಡೀತಾ ಇರೋ ಹೊತ್ತಲ್ಲೇ ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ. ಹೊಸ ಅಸ್ತ್ರ ಹೂಡಿದ ಕೊಲೆ ಆರೋಪಿ ದರ್ಶನ್ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆಗೆ ದಾಸನ ಅರ್ಜಿ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಒಂದೊಂದು ದಿನವೂ ಭೂಮಿ ಮೇಲಿನ ನರಕ ನೋಡ್ತಿದ್ದಾರೆ. ಕುಂತ್ರೂ ನೆಮ್ಮದಿ ಇಲ್ಲ, ನಿಂತ್ರೂ ನೆಮ್ಮದಿ ಇಲ್ಲ. ಸೆರೆವಾಸ ಅನ್ನೋದು ಹೆಗಲೇರಿದ ಕರ್ಮವಾಗಿ ಕಾಡ್ತಿದೆ. ಮೊನ್ನೆ ತಾನೇ ದರ್ಶನ್ ಬರ್ತಡೇ ಆಗಿತ್ತು. ಅಭಿಮಾನಿಗಳೆಲ್ಲ ಊರೂರಲ್ಲೂ ಸಂಭ್ರಮಿಸಿದ್ರು. ಆದ್ರೆ ದರ್ಶನ್ಗೆ ಮಾತ್ರ ಕಣ್ಣೀರ ವನವಾಸ ನಿಂತಿಲ್ಲ. ಜನ್ಮದಿನವನ್ನು ನೆಮ್ಮದಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕಾಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾವಾಗ ಜೈಲಿನಿಂದ ಹೊರ ಬರ್ತೀನೋ ಅಂತ ಬಕಪಕ್ಷಿಯಂತೆ ಕಾಯ್ತಿದ್ದಾರೆ. ಹೀಗಾಗಿಯೇ ಈಗ ಹೊಸ ಅಸ್ತ್ರವೊಂದನ್ನ ಹೂಡಿದ್ದಾರೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಈಗಾಗಲೇ ರೇಣುಕಾಸ್ವಾಮಿ ಪೋಷಕರು ಸೇರಿದಂತೆ ಹಲವು ಸಾಕ್ಷಿಗಳ ವಿಚಾರಣೆಯೂ ನಡೆದಿದ್ದು ಕೋರ್ಟ್ ಅಂಗಳದಲ್ಲಿ ಹೇಳಿಕೆಗಳನ್ನ ದಾಖಲಿಸಲಾಗಿದೆ. ಇಂಥ ಹೊತ್ತಲ್ಲದೆ ದರ್ಶನ್ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಕೊಲೆ ಪ್ರಕರಣದ ವಿಚಾರಣೆಯನ್ನ ತ್ವರಿತಗತಿಯಲ್ಲಿ ನಡೆಸುವಂತೆ ಸಿಆರ್ಪಿಸಿ 309 ಅಡಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಜನ್ಮದಿನದಂತೆ ಕೋರ್ಟ್ ಮೊರೆ ಹೋಗಿದ್ದು ಪ್ರತಿದಿನವೂ ವಿಚಾರಣೆ ನಡೆಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಷನ್ ಸಿದ್ಧತೆ ನಡೆಸಿದೆ. ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರ ಕಾಟೇರ. ದರ್ಶನ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಹೀಗಾಗಿ ಇದ್ದ ಜಾಗದಿಂದಲೇ ದರ್ಶನ್ ಪೊಲೀಸರಿಗೆ ಶರಣಾಗಿದ್ರು. 2025 ಆಗಸ್ಟ್ 14ರಂದು ಜೈಲು ಸೇರಿದ್ದ ದರ್ಶನ್ ಬರೋಬ್ಬರಿ 6 ತಿಂಗಳಿನಿಂದ ಅಜ್ಞಾತವಾಸದಲ್ಲಿದ್ದಾರೆ. ಹೀಗಾಗಿ ಮತ್ತೀಗ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಕೊಲೆ ಕೇಸಿನಲ್ಲಿ ಅಂಡರ್ ಆಗಿರೋ ದರ್ಶನ್ ಒಂದೊಂದು ದಿನವೂ ನರಕ ಅನುಭವಿಸ್ತಿರೋದಂತೂ ಸತ್ಯ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬೆಳಗ್ಗೆ ಎದ್ದು ಬಸ್ ನಿಲ್ದಾಣಕ್ಕೆ ಬಂದಂತಹ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಸ್ ನಿಲ್ದಾಣದೊಳಗೆ ಮಾಡಿದಂಥ ಅಮಾವಾಸ್ಯೆಯ ವಾಮಾಚಾರ ಇಡೀ ಏರಿಯಾ ಜನರ ನಿದ್ದೆಗೆಡಿಸಿದೆ. ಹೋದ ವರ್ಷ ಬಯಸಿದ್ದು ಸಿಕ್ಕಿಲ್ಲ, ಈ ವರ್ಷ ಬಿಡಲ್ಲ. ಅಮಾವಾಸ್ಯೆಯ ರಾತ್ರಿಯಲ್ಲಿ ಕರಾಳ ವಾಮಾಚಾರ. ಮಾಟ, ಮಂತ್ರ, ತಂತ್ರ, ಕುತಂತ್ರ ಇದು ಕಾಣದ ಕೈಗಳು ಮಾಡುವಂತ ಸಂಚಿನ ಹುನ್ನಾರ. ಎದುರು ನಿಂತು ಹೋರಾಡೋದಕ್ಕೆ ಆಗದವರ ಕೊನೆಯ ಅಸ್ತ್ರ. ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಶಕ್ತಿ ಇದೆಯೋ ಈ ಮಾಟ ಮಂತ್ರಗಳು ಕೂಡ ಅಷ್ಟೇ ಪವರ್ಫುಲ್. ಹೀಗಾಗಿನೇ ಕಾಳಿ ಆರಾಧಕರ ರಾತ್ರಿ ರಹಸ್ಯಗಳು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿವೆ. ಬಯಸಿದ್ದನ್ನ ಬಲವಂತವಾಗಿ ಪಡೆದುಕೊಳ್ಳೋದು, ತಮ್ಮ ಎದುರಾಳಿಗಳನ್ನ ಮೋಸದಿಂದ ಮಣ್ಣು ಮುಕ್ಕಿಸೋದು ಇವರ ಮೂಲ ಉದ್ದೇಶ. ಇಂಥದ್ದೇ ಬ್ಲಾಕ್ ಮ್ಯಾಜಿಕ್ ಜನನಿಬಿಡ ಪ್ರದೇಶದಲ್ಲೇ ನಡೆದು ಹೋಗಿದೆ. ಕಪ್ಪು ಗೊಂಬೆಗೆ ದಾರ ಸುತ್ತಿದ್ದಾರೆ. ನಕ್ಷತ್ರ ಮಂಡಲ ರಚಿಸಿ ನಿಂಬೆಹಣ್ಣು ಮೊಟ್ಟೆ ಇಟ್ಟು ವಾಮಾಚಾರ ಮಾಡಿದ್ದಾರೆ. ಅಮಾವಾಸ್ಯೆಯ ರಾತ್ರಿ ಮಾಡಿದ ಘೋರ ಪೂಜೆಗೆ ಊರಿನ ಜನರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಮಂಡಲದ ಸುತ್ತ ಬರೆದಂತ ಬರಹ ಊರಿನವರ ನಿದ್ದೆಗೆಡಿಸಿದೆ. ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳೋದೇ ಬಿಡೋದಿಲ್ಲ. ಇದು ವಾಮಾಚಾರದ ಮಂಡಲದ ಸುತ್ತ ಬರೆದಿರುವಂತ ಬರಹ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣ ಹುಡ್ಕೋ ಕಾಲೋನಿ ಬಸ್ ನಿಲ್ದಾಣದಲ್ಲಿ ಘೋರಾತಿ ಘೋರವಾಗಿ ವಾಮಾಚಾರ ಮಾಡಿದ್ದಾರೆ. ನಿನ್ನೆ ಶಿವರಾತ್ರಿ ಅಮಾವಾಸ್ಯೆ ಇತ್ತು. ಇದೆಲ್ಲವನ್ನ ಅಸ್ತ್ರ ಮಾಡಿಕೊಂಡವರು ಕಗ್ಗತ್ತಲ ರಾತ್ರಿಯಲ್ಲಿ ವಿಚಿತ್ರವಾಗಿ ವಾಮಾಚಾರ ಮಾಡಿದ್ದಾರೆ. ಬಸ್ ಸ್ಟಾಪ್ನ ಮಧ್ಯದಲ್ಲೇ ಮಂಡಲವೊಂದನ್ನ ರಚಿಸಿದ್ದು ಅದರಲ್ಲಿ ನಕ್ಷತ್ರ ಬಿಡಿಸಿ ಕಪ್ಪು ಬಣ್ಣದ ಗೊಂಬೆ ಪ್ರತಿಷ್ಠಾಪಿಸಿದ್ದಾರೆ. ಅದಕ್ಕೆ ಹಸಿರು ಬಣ್ಣದ ದಾರವನ್ನ ಕಟ್ಟಿ ಇದರ ಸುತ್ತಮುತ್ತ ಮೊಟ್ಟೆ, ನಿಂಬೆಹಣ್ಣು, ಉತ್ತತ್ತಿ, ಎಲೆ ಅಡಿಕೆ ಇಟ್ಟಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ ಹೋದ ವರ್ಷ ಬಯಸಿದ್ದು ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳೋದೇ ಬಿಡಲ್ಲ ಅಂತ ಬರೆದಿದ್ದಾರೆ. ಹೀಗಾಗಿ ಯಾವುದೋ ವ್ಯಕ್ತಿ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ ಅಂತ ಊರಿನವರು ಬೆಚ್ಚಿ ಬಿದ್ದಿದ್ದಾರೆ. ಹೋದ ವರ್ಷ ಕೂಡ ಮುಂಡ್ರಿಗೆಯಲ್ಲಿ ವಾಮಾಚಾರ ಕೃತ್ಯ ನಡೆದಿತ್ತು. ಈ ಕೃತ್ಯವನ್ನು ಯಾರು ಮಾಡಿದಾರ ಅಂತಕ್ಕಂಥ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಬಹುತೇಕ ಈ ದುಷ್ಕರ್ಮಿಗಳು ಅದು ಯಾರು ಮಾಡಿದಾರ, ಏನು ಮಾಡಿದಾರ, ಎದಕ್ಕೆ ಮಾಡಿದಾರ, ಏನು ಊರಿನ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅಂತಕ್ಕಂಥ ಒಂದು ಸಂಶಯಾಸ್ಪದ
ಇವತ್ತು ನಮ್ಮ ತಲೆಯಲ್ಲಿ ಮೂಡೈತೆ. ಬಸ್ ನಿಲ್ದಾಣದಲ್ಲೇ ವಾಮಾಚಾರ ಮಾಡಿದ್ರಿಂದ ಇಡೀ ಏರಿಯಾ ಜನ ಕಂಗಾಲಾಗಿ ಹೋಗಿದ್ದಾರೆ. ಇತ್ತ ಬರೋದಕ್ಕೂ ಜನ ಹೆದರ್ತಾ ಇತ್ತು. ಶತ್ರುಗಳ ಮೇಲೆ ಮಾಡಿರುವಂತ ಸಂಚೋ ಅಥವಾ ಹುಡುಗಿಯ ವಶೀಕರಣಕ್ಕೆ ಮಾಡಿದ ವಾಮಾಚಾರನ ಅಂತ ಗುಸುಗುಸು ಶುರುವಾಗಿದೆ. ಕಳೆದ ವರ್ಷವೂ ಕೂಡ ಇದೇ ಬಸ್ ನಿಲ್ದಾಣದಲ್ಲಿ ವಾಮಾಚಾರ ಮಾಡಿದ್ರು. ಮತ್ತೀಗ ಇಲ್ಲೇ ಮಾಟ ಮಂತ್ರ ಮಾಡಿರೋದ್ರಿಂದ ಸ್ಥಳೀಯರು ಭಯಭೀತರಾಗಿದ್ದಾರೆ. ಹೋದ ವರ್ಷ ನಾವು ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ಸಿಗೋದು ತಗೊಳ್ಳೋದು ಬಿಡಲ್ಲ ಅಂತ ಹಾಕಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅಡ್ಡಿಯಾಗುವ ಸಂಭವ ಜಾಸ್ತಿ ಇದ್ದು ಇವರನ್ನು ತಕ್ಷಣವೇ ಪ್ರಕರಣದಲ್ಲಿ ಸೇರಿಸಿಕೊಂಡು ತಮ್ಮ ತಕ್ಕಂಥ ನ್ಯಾಯ ಒದಗಿಸಬೇಕಂತ ಈ ಏರಿಯಾದ ಭಾಗದ ಜನರಿಗೆ ಯಾವುದೇ ತೊಂದರೆ ಆಗಲಾರದಂತೆ ನೋಡ್ಕೊಳ್ಳೋಂತೇಳಿ ನಾವು ಮಾನ್ಯರಲ್ಲಿ ತಿಳಿಸ್ಕೊಳ್ತೀವಿ. ಯಾರು ಮಾಡಿದ್ದೋ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಮಾಡಿದ್ರೋ ಅದು ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಊರಿನ ಜನ ಕಂಗಾಲಾಗಿರೋದಂತೂ ಸತ್ಯ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.